ಮಯೂರ್ ಟಿವಿ ಹಾನಗಲ್ ಚಾನಲ್ 2025-26ನೇ ಶೈಕ್ಷಣಿಕ ವರ್ಷದ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಏನು ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮಾರ್ಚ್ 7ನೇ ತಾರೀಕಂದು ರಾಜ್ಯ ಬಜೆಟ್ ಮಂಡಿಸ್ತಾ ಇದ್ದಾರೆ. ಆ ರಾಜ್ಯ ಬಜೆಟ್ನಲ್ಲಿ ಒಟ್ಟಾರೆ ಬಜೆಟ್ನ 30% ಹಣವನ್ನು ಶಿಕ್ಷಣದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮೀಸಲಿಡಬೇಕಂತೇಳಿ ಭಾರತ್ ವಿದ್ಯಾರ್ಥಿ ಪರಿಷತ್ SFI ಹಾವೇರಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಈ ಮೂಲಕ ರಾಜ್ಯ ಸರ್ಕಾರ ಒತ್ತಾಯ ಮಾಡತಕ್ಕಂಥದ್ದು ಈ ಒಟ್ಟಾರೆ ಬಜೆಟ್ನ 30% ಹಣವನ್ನು ಮೀಸಲಿಡಬೇಕು. ಮತ್ತೆ ಹಾವೇರಿ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನ ಬಿಡುಗಡೆ ಮಾಡುವ ಮೂಲಕ ಇವತ್ತು ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಇವತ್ತು ರಾಜ್ಯದ ಎಲ್ಲ ವಿಭಾಗದ ಇಂಜಿನಿಯರಿಂಗು ಪದವಿ ಮತ್ತು ಅನೇಕ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಕ್ಕಂಥದ್ದು. ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಇವತ್ತು ದಿನಬಳಕೆ ಏನು ಸಾಮಗ್ರಿಗಳು ಸೇರಿದಂತೆ ಅನೇಕ ವಸ್ತುಗಳ ಬೆಲೆಗೆ ಸಾಕಷ್ಟು ಏರಿಕೆ ಆಗಿದೆ. ಇಂತಹ ಸಂದರ್ಭದಲ್ಲೂ ಹಾಸ್ಟೆಲ್ನ ವಿದ್ಯಾರ್ಥಿ ಆಹಾರ ಭತ್ಯೆನ ಕೇವಲ 18ರಿಂದ 1900 ರೂಪಾಯಿ ಮಾತ್ರ ಕೊಡ್ತಾ ಇರೋದು. ಅದು ಯಾವುದೇ ವಿದ್ಯಾರ್ಥಿಗಳಿಗೆ ಸರಿಯಾದ ಉತ್ತಮ ಗುಣಮಟ್ಟದ ಆಹಾರ ನೀಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಬಜೆಟ್ನಲ್ಲಿ ವಿದ್ಯಾರ್ಥಿ ಸಮುದಾಯದ ನಿರೀಕ್ಷೆ ಏನಂತಂದರೆ ಏನು ಹಾಸ್ಟೆಲ್ ವಿದ್ಯಾರ್ಥಿ ಆಹಾರ ಭತ್ಯೆಯನ್ನು ಕನಿಷ್ಠ 3,500ರಿಂದ 4,000ಕ್ಕೆ ಹೆಚ್ಚು ಮಾಡಲೇಬೇಕು ಅಂತಂದು ಈ ಮೂಲಕ ಒತ್ತಾಯ ಮಾಡ್ತೇವೆ. ಅಷ್ಟಲ್ಲದೆ ಇವತ್ತು 9 ವಿದ್ಯಾಲಯಗಳನ್ನ ಏನೋ ಬಂದ್ ಮಾಡಿಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಆ ಒಂದು ತೀರ್ಮಾನದ ಹಿಂದೆ ಸರಿದು ಇದೇ ಬಜೆಟ್ನಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಕೂಡ ಕನಿಷ್ಠ ಪಕ್ಷ ತನ್ನ ಮೂಲಭೂತ ಸೌಲಭ್ಯಗಳನ್ನ ಕೊಡ್ಲಿಕ್ಕೋಸ್ಕರ ಕೂಡ ಹಣವನ್ನು ಮೀಸಲಿಡಬೇಕು, ಅನುದಾನ ಕೊಡುವ ಮೂಲಕ ವಿಶ್ವವಿದ್ಯಾಲಯನ ಬಲಪಡಿಸಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಅಷ್ಟಲ್ಲದೆ ಇವತ್ತು 8ನೇ ತರಗತಿ ವಿದ್ಯಾರ್ಥಿಗೆ ಕೊಡಬೇಕಂತಕ್ಕಂಥ ಸೈಕಲ್ ಕೂಡ ಸ್ಥಗಿತವಾಗಿದೆ. ಆ ಸೈಕಲ್ನ ಮರುಚಾಲನೆ ಕೊಟ್ಟು ಅವರಿಗೆ ಕೊಡಬೇಕು. ಮತ್ತು ಬಿಸಿ ಊಟದ ಆಹಾರವನ್ನು ಕೂಡ ಉತ್ತಮ ಗುಣಮಟ್ಟದಲ್ಲಿ ನೀಡಲಿಕ್ಕೆ ಕೂಡ ಅದರ ಒಂದು ಉತ್ತಮ ಗುಣಮಟ್ಟವನ್ನು ಏರಿಕೆ ಮಾಡಬೇಕು. ಮತ್ತು ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೆ ಸುಮಾರು 2ರಿಂದ 3 ವರ್ಷ ತನಕ ಯಾವುದೇ ಥರದ ವಿದ್ಯಾರ್ಥಿ ವೇತನ ಕೂಡ ಇದುವರೆಗೂ ಸಂದಾಯವಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವೇ ಕೂಡ ಸಭೆ ಮಾಡಿ ಇಲಾಖೆಗಳಿಗೆ ಸರ್ಕಾರ ದುಡ್ಡು ಕೊಟ್ಟಿದೆ, ಆದರೆ ವಿದ್ಯಾರ್ಥಿಗಳ ಅಕೌಂಟ್ಗೆ ಇನ್ನೂ 1 ರೂಪಾಯಿ ಬಂದಿಲ್ಲ. ಹಾಗಾಗಿ ಈ ಒಂದು ರಾಜ್ಯ ಬಜೆಟ್ನಲ್ಲಿ ವಿದ್ಯಾರ್ಥಿ ವೇತನವನ್ನು ಅತಿ ಹೆಚ್ಚು ಏರಿಕೆ ಮಾಡಬೇಕು. ಆ ಏರಿಕೆ ಮಾಡುವ ಮೂಲಕ ಇವತ್ತು ಉಚಿತ ಶಿಕ್ಷಣವನ್ನು ಆಸೆಯನ್ನು ಈಡೇರಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು. ಹಾಗಾಗಿ ಬಾಕಿ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವೇತನವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲ ವಿದ್ಯಾರ್ಥಿ ವೇತನ ಕೊಡಬೇಕು. ಅಷ್ಟಲ್ಲದೆ ಇವತ್ತು ಇಡೀ ಶಿಕ್ಷಣದ ಸಮಗ್ರ ಅಭಿವೃದ್ಧಿ ಕನ್ನಡದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಇದರಲ್ಲಿ ಬಜೆಟ್ನ ಮಂಡಿಸಿ ಶಿಕ್ಷಣಕ್ಕೋಸ್ಕರ ಹೆಚ್ಚು ಅನುದಾನ ಮೀಸಲಿಡಬೇಕಂತ ಒತ್ತಾಯ ಮಾಡ್ತೀವಿ. ಅಷ್ಟಲ್ಲದೆ ಹಾವೇರಿ ಜಿಲ್ಲೆಗೆ ಕನಿಷ್ಠ 5ರಿಂದ 6 ಹಾಸ್ಟೆಲ್ ಮಂಜೂರಾಗಬೇಕಂತ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿಗೋಸ್ಕರ ಇವತ್ತು ವಿದ್ಯಾರ್ಥಿಗಳ ಸಂಖ್ಯಾಗಮನವಾಗಿ ಹಾಸ್ಟೆಲ್ನ ಹೆಚ್ಚು ಮಾಡಬೇಕಂತಂದು ಈ ಮೂಲಕ ಒತ್ತಾಯ ಇದೆ. ಅಷ್ಟಲ್ಲದೆ ಅನೇಕ ಶೈಕ್ಷಣಿಕ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಒಂದು ಪ್ರತಿಭಟನೆ ಹಕ್ಕೋತ್ತಾಯವನ್ನು ಮಂಡಿಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಬಸವರಾಜ್ SFI ಜಿಲ್ಲಾಧ್ಯಕ್ಷರು ಹಾವೇರಿ. 2025-26ನೇ ಇಸ್ವಿಯ ಬಜೆಟ್ ಮಂಡನೆ ಮಾಡ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಕನಿಷ್ಠ 30% ಶಿಕ್ಷಣಕ್ಕಾಗಿ ಮೀಸಲಿಡಬೇಕಂತಂದು ಎಲ್ಲ ವಿದ್ಯಾರ್ಥಿಗಳು ಕೊಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಹಿಂದೆ ಲ್ಯಾಪ್ಟಾಪ್ ಕೊಡ್ತಾಯಿದ್ರು, ಬಟ್ ಈಗ ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ. ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಹಾಗೆ ಮತ್ತು ವಿದ್ಯಾರ್ಥಿ ವೇತನ ಹಿಂದೆ ಬರ್ತಕ್ಕಂಥ ವಿದ್ಯಾರ್ಥಿ ವೇತನಕ್ಕೂ ಈಗ ಸ್ವಲ್ಪ ಕಡಿಮೆ ಆಗಿದೆ. ವಿದ್ಯಾರ್ಥಿ ವೇತನವನ್ನು ಹೆಚ್ಚು ಮಾಡಬೇಕು. ಮತ್ತು ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ವರ್ಷದ ವಿದ್ಯಾರ್ಥಿ ವೇತನ ಇನ್ನೂ ದೊರಕಿಲ್ಲ. ಆ ವಿದ್ಯಾರ್ಥಿ ವೇತನ ಸದ್ಯದಲ್ಲೇ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಮತ್ತೆ ವಿನಂತಿಸ್ಕೊಳ್ತೇವೆ. ಮತ್ತು ಇನ್ನು ಸಮಸ್ಯೆ ಬಂದುಬಿಟ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಾಗೂ ಎಲ್ಲ BCM ಹಾಸ್ಟೆಲಲ್ಲಿ ಸಮಸ್ಯೆ ಏನಂದರೆ, ನೀವು ಕೊಡ್ತಕ್ಕಂಥ ಭತ್ಯೆ 1800 ರೂಪಾಯಿ ಏನಿದೆ, ಅದರಿಂದ ಈಗ ಸದ್ಯದ ಮಟ್ಟಿಗೆ ಈ ಒಂದು ಬೆಲೆ ಏರಿಕೆಯಲ್ಲಿ ಆ ಎಲ್ಲ ಸಾಮಗ್ರಿಗಳನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ 1800 ರೂಪಾಯಿ ಭತ್ಯೆಯನ್ನು ಕನಿಷ್ಠ 3,500ರಿಂದ 4,000 ರೂಪಾಯಿಗೆ ಏರಿಕೆ ಮಾಡಬೇಕಂತ ವಿನಂತಿಸ್ಕೊಳ್ತೇವೆ. ಮತ್ತು ಇನ್ನಷ್ಟು ಎಲ್ಲ ಬೇಡಿಕೆಗಳು, ಸಾಕಷ್ಟು ಬೇಡಿಕೆಗಳಿದ್ದಾವೆ ಎಲ್ಲ ವಿದ್ಯಾರ್ಥಿಗಳು. ಈ ನಿಮ್ಮ ಬಜೆಟ್ ಏನಿದೆ ಅಲ್ಲ, ಇದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅವಶ್ಯಕ ಪೂರಕವಾಗಿರ್ತಕ್ಕಂಥ ಬಜೆಟ್ ಮಂಡನೆ ಮಾಡೋಕ್ಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸುರೇಶ್ ಅಂಡಿ, ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ. ಬಿಡುಗಡೆ ಮಾಡ್ತಾರೆ ಅವರು ಜಾಸ್ತಿ
ಜಾಸ್ತಿ ಶೈಕ್ಷಣಿಕವಾಗಿ ಬಜೆಟ್ ಹುಡುಗರಿಗೆ ಹೆಲ್ಪ್ ಆಗೋ ರೀತಿ ಬಜೆಟನ್ನು ಬಿಟ್ಕೊಡ್ಬೇಕು. ಆಮೇಲೆ 3-4 ವರ್ಷದಿಂದ ಹಿಂದೆ ನಮ್ಮ ಅಕ್ಕವರಿಗೆ ಅವರಿಗೆಲ್ಲ ಫ್ರೀ ಉಚಿತ ಲ್ಯಾಪ್ಟಾಪ್ ಕೊಟ್ಟರು. ಇಂಜಿನಿಯರಿಂಗ್ ಓದೋರಿಗೆ ನಮಗೆ ಇನ್ನೂ ಒಂದು ಕೊಟ್ಟಿಲ್ಲ. ಸೊ ಅದೊಂದು ಲ್ಯಾಪ್ಟಾಪ್ ಕೊಡೋ ಉಚಿತವಾಗಿ ಕೊಡೋದು ನಮಗೆ ಹೆಲ್ಪ್ ಆಗುತ್ತೆ. ಅದೊಂದು ಮಾಡಬೇಕು ಸಿದ್ದರಾಮಯ್ಯನವರು. ಮತ್ತು ಹಂಗೆ ಹಾಸ್ಟೆಲಲ್ಲಿ ಕೆಲವು 18,000 ಇದು ಬರ್ತದೆ, ಅದನ್ನು 35,000 ರೂಪಾಯಿಗೆ ಹೆಚ್ಚಿಗೆ ಮಾಡಬೇಕು ಅವರು. ಸ್ವಲ್ಪ ಜಾಸ್ತಿ ಬಿಟ್ಟಷ್ಟು ಆಮೇಲೆ ದಿನಸಿ ಐಟಮ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವು ಇದು ಅಡುಗೆಗೆ ಇದಕ್ಕೆ ಯಾವುದಕ್ಕೂ ಸಾಕಾಗಲ್ಲ. ಸೊ ಅಮೌಂಟ್ ಅದು ಸ್ವಲ್ಪ ಜಾಸ್ತಿ ಬಿಡುಗಡೆ ಮಾಡಬೇಕು. ಆದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿ ಮತ್ತು ಎಲ್ಲ ಶೈಕ್ಷಣಿಕ ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗೋ ರೀತಿ ಬಜೆಟನ್ನು ಮನ್ನಣೆ ಮಾಡಬೇಕಾಗಿ ನಮ್ಮಲ್ಲಿ ಸಿದ್ದರಾಮಯ್ಯನವರು ಕೇಳ್ಕೊಳ್ತೀವಿ. ಮತ್ತು ಈಗ ಹಲವಾರು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸೈಕಲ್ ಸಿಕ್ಕಿಲ್ಲ. ಆ ಸೈಕಲ್ ಸಿಗುತ್ತೆ 8ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸೈಕಲ್ ಸಿಕ್ಕಿಲ್ಲ, ಅವರಿಗೂ ಸೈಕಲ್ ಕೊಡಬೇಕಾಗಿದೆ ವಿದ್ಯಾರ್ಥಿಗಳಿಗೆ. ಆಮೇಲೆ ಸ್ಕಾಲರ್ಶಿಪ್ಪು 2-3 ವರ್ಷದಿಂದ ಬಂದಿರಲಿಲ್ಲ. ಸೊ ಆ ಸ್ಕಾಲರ್ಶಿಪ್ ಸಹಿತ ಬರಬೇಕು, ಅದು ಕಡಿಮೆ ಮಾಡಿದ್ದಾರೆ. ಸೊ ಅದು ಸ್ವಲ್ಪ ಶೈಕ್ಷಣಿಕವಾಗಿ ಹೆಚ್ಚಿಗೆ ಆಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇಷ್ಟು ಹೇಳ್ತಾ ನನ್ನ HM ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ. 20ನೇ ಸಾಲಿನ ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಶಿಕ್ಷಣಕ್ಕಾಗಿ 30% ಶಿಕ್ಷಣಕ್ಕಾಗಿ ಮೀಸಲಿಡಬೇಕೆಂದು ನಾವು ಎಲ್ಲ ಇವತ್ತು ಕೋರಿಕೊಳ್ಳುತ್ತಿದ್ದೇವೆ. ಮೊದಲನೇದಾಗಿ ಇಂಜಿನಿಯರಿಂಗ್ ಈ ಕೆಲವು 5-6 ವರ್ಷಗಳ ಹಿಂದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ 18,000 ಇತ್ತು ಮತ್ತು ವಿದ್ಯಾರ್ಥಿ ವೇತನ 18,000 ಇತ್ತು. ಇವಾಗ 42,000ಕ್ಕೆ ಏರಿಸಿದ್ದಾರೆ ಮತ್ತು ವಿದ್ಯಾರ್ಥಿ ವೇತನ ಮೊದಲೇ ಎಷ್ಟಿತ್ತು ಹಾಗೆ ಅಷ್ಟೇ ಇದೆ. 18,000 ಇದ್ದ ಕಾರಣ ಈ ಬಜೆಟ್ನಲ್ಲಿ ಅದನ್ನು 35,000ಕ್ಕೆ ಏರಿಸಬೇಕೆಂದು ನಾವು ಕೋರಿಕೊಳ್ಳುತ್ತೇವೆ. ಮತ್ತು ವಿದ್ಯಾರ್ಥಿ ನಿಲಯದಲ್ಲಿ ಸರಿಯಾಗಿ ಸೌಲಭ್ಯ ಮತ್ತು ಸೌಲಭ್ಯಗಳು ದೊರಕ್ತಾ ಇಲ್ಲ. ಆ ಕಾರಣ ವಿದ್ಯಾರ್ಥಿಗಳ ಭತ್ಯೆಯನ್ನು 3,500ಕ್ಕೆ ಏರಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಚಂದ್ರಶೇಖರ್ ಗಿರಪ್ಪ.